ಹಾಯ್ ಸ್ಟೂಡೆಂಟ್ಸ್. ನಮಸ್ತೆ ಮ್ಯಾಮ್. ಇವಾಗ ಗಾಳಿಗೆ ಒತ್ತಡವಿದೆ ಅಂತ ಪ್ರಯೋಗ ಮಾಡೋಣ ಎಲ್ಲರೂ ಸೇರಿಬಿಟ್ಟು. ಇಲ್ಲಿ ನೋಡಿ ಬಾಟ್ಲ್ ಐತೆ, ಬಾಟ್ಲ್ ಒಳಗಡೆ ನೀರಿದೆ, ಹೌದಾ? ನೀರು ಇವಾಗ ಆಲ್ರೆಡಿ ಕ್ಯಾಪ್ ಎಲ್ಲ ಹಾಕ್ಬಿಟ್ಟು ಫುಲ್ ಗಟ್ಟಿಯಾಗಿರೋ ಬಾಟ್ಲು. ಆ ಬಾಟ್ಲಲ್ಲಿರೋ ನೀರು ಹೊರಗೆ ಬರ್ತೈತಾ ಈಗ? ಇಲ್ಲ. ಹಾಗಾದರೆ ಬಾಟ್ಲಲ್ಲಿ ಒಂದು ಹೋಲ್ ಹಾಕಿ ನೋಡೋಣ. ಹಾಕಿದ್ರಾ? ತೋರಿಸಿ, ಎಲ್ಲಿ ಹೋಲ್ ಹಾಕಿರೋದು ತೋರಿಸಿ. ಸುಮ್ಮ ಮಾಡೋಣ. ಇಲ್ಲಿ ಹೋಲ್ ಹಾಕಿದ್ದೀರಾ, ಆದರೂ ನೀರು ಬರ್ತಾ ಇಲ್ಲ ಹೊರಗೆ. ನೀರು ಹೊರಗೆ ಬರ್ತೈತಾ ನೋಡಿ. ಇಲ್ಲಿ ಹೋಲ್ ಹಾಕಿದ್ರೂ ಕೂಡ ನೀರು ಬರ್ತಾ ಇಲ್ಲ. ಈಗ ನಿಧಾನಕ್ಕೆ ಬಾಟ್ಲ್ ಕ್ಯಾಪ್ ಓಪನ್ ಮಾಡಿ, ನಿಧಾನಕ್ಕೆ. ಓಪನ್ ಮಾಡಿ. ಹಾಂ, ಇವಾಗ ನೋಡಿ ಬಾಟ್ಲಲ್ಲಿರೋ ನೀರು ಬರ್ತಾಯ್ತಾ? ಬರ್ತಾಯ್ತಾ? ಹಾಂ, ಈಗ ಆ ಬಾಟ್ಲಲ್ಲಿರೋ ನೀರು ಹೊರಗಡೆ ಯಾಕೆ ಬರ್ತೈತೆ ಅಂದರೆ, ಇಲ್ಲಿ ನೋಡಿ ಮೇಲ್ಗಡೆಯಿಂದ ಗಾಳಿಯ ಒತ್ತಡ ಆಗ್ತೈತೆ. ಇಲ್ಲಿ ಬಾಟ್ಲ್ ಒಳಗಡೆ ಕ್ಯಾಪ್ ಓಪನ್ ಮಾಡಿದಾಗ ಗಾಳಿ ಮೇಲಿಂದ ಒತ್ತಡವನ್ನು ಬೀರ್ತಾ ಇರೋದ್ರಿಂದ ಅಲ್ಲಿರೋ ನೀರು ಹೊರಗಡೆ ಬರ್ತೈತೆ. ಗೊತ್ತಾಯ್ತಾ? ಮತ್ತು ಕ್ಯಾಪ್ ಹಾಕಿ ನೋಡೋಣ. ಮತ್ತೆ ಬರ್ತೈತೆ ಈಗ? ಇಲ್ಲ. ಯಾಕೆ ಬರಲ್ಲ ಹೇಳಿ ಈಗ? ಗಾಳಿಯ ಒತ್ತಡ ಇಲ್ಲ. ಹಂಗಾರೆ ಈ ಒಂದು ಪ್ರಯೋಗದ ಮೂಲಕ ನಮಗೇನು ಅರ್ಥ ಆಯ್ತು ಅಂತ ಹೇಳ್ಬೋದಾ ನೀವು? ಗಾಳಿಗೆ ಒತ್ತಡವಿದೆ. ಗಾಳಿಗೆ ಒತ್ತಡವಿಲ್ವಾ? ಗಾಳಿಗೆ ಒತ್ತಡವಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಾ? ಗಾಳಿ ಒತ್ತಡ ಇರೋದ್ರಿಂದನೇ ಅದು ಗಾಳಿ ನೀರನ್ನು ಒತ್ತುತ್ತಾ ಇರೋದು, ಹೌದಾ? ಮೇಲಿಂದ ಕೆಳಮುಖವಾಗಿ ಗಾಳಿ ನೀರನ್ನು ಈ ಥರ ಒತ್ತುತ್ತಾ ಐತೆ. ಒತ್ತೋದ್ರಿಂದನೇ ಅಲ್ಲಿ ಏನಾಗುತ್ತಂದರೆ ಬಾಟ್ಲಿಂದ ಆ ಹೋಲ್ ಥ್ರೂ ನೀರು ಹೊರಗಡೆ ಬರ್ತಾ ಇದೆ. ಗೊತ್ತಾಯ್ತಾ? ಇದೇ ಥರ ಗಾಳಿಗೆ ಒತ್ತಡವಿದೆ ಅನ್ನೋದಕ್ಕೆ ಇನ್ನೊಂದು ಪ್ರಯೋಗ ಮಾಡೋಣ. ಈಗ ಗ್ಲಾಸ್ ತಗೊಳ್ಳಿ, ಇದನ್ನು ತೆಗ್ದಿಟ್ಬಿಡಿ ಸೈಡಕ್ಕೆ ಬಾಟ್ಲನ್ನ. ಚಿನ್ಮಯ್, ನಿನ್ನ ಕೈಲಿ ಏನಿದೆ? ಬಲೂನ್. ಅಲ್ಲಿ ಗ್ಲಾಸ್ ಒಳಗಡೆ ಇಟ್ಬಿಟ್ಟು ಆ ಬಲೂನನ್ನು ಊದು. ಫುಲ್ ಊದು, ಪೂರ್ತಿ ಊದೋದನ್ನ. ಇನ್ನೊಂದು ಸ್ವಲ್ಪ ಊದು. ಊದಿ ಆ ಮೇಲ್ಗಡೆ ತುದಿ ಇರುತ್ತಲ್ಲ, ಹಿಂಗೆ ರೌಂಡಾಗಿ ತಿರುಗಿಸಿ ಹಿಡ್ಕೊ ಕೈಗೆ. ಈಗ ಹಿಡ್ಕೊ ಎತ್ತ ಮೇಲೆ. ಅಲ್ಲಿ ನೋಡಿ ಚಿನ್ಮಯ್ ಗ್ಲಾಸನ್ನು ಹಿಡ್ಕೊಂಡಾಳ, ಬಲೂನನ್ನು ಹಿಡ್ಕೊಂಡಾಳ. ಬಲೂನನ್ನು ಹಿಡ್ಕೊಂಡ್ರು ಗ್ಲಾಸ್ ಮೇಲಕ್ಕೆ ಬಂದೈತೆ, ಹೌದಾ? ಇದು ಒಂದೊಂಥರ ಅಮೇಝಿಂಗ್ ಅಲ್ವಾ? ಆಶ್ಚರ್ಯ, ಮ್ಯಾಜಿಕ್ಕು ನೋಡಿ. ಸೈನ್ಸು, ಪರಿಸರ ಅಂದರೆ ಅದರಲ್ಲಿ ಸೈನ್ಸ್ ಕೂಡ ಕಲಿತಾ ಇರ್ತೀವಿ. ಸೈನ್ಸಲ್ಲಿ ಎಷ್ಟೊಂದು ಮ್ಯಾಜಿಕ್ ಇದೆ ಗೊತ್ತಾ? ಇಲ್ಲಿ ಸೈನ್ಸ್ ಮ್ಯಾಜಿಕ್ ಏನು ಇಲ್ಲ, ಅಲ್ಲಿ ಗಾಳಿಯ ಒತ್ತಡ. ಅದು ಗಾಳಿ ಒಳಗಡೆಯಿಂದ ಒತ್ತಡ ಬೀರುತ್ತಿದೆ ನೋಡಿ. ಇಲ್ಲಿ ಎತ್ತೀಗ, ಇಲ್ಲಿ ನೋಡಿ, ಗಾಳಿ ಹೊರಗೆ ಹೋದರೆ ಗ್ಲಾಸ್ ಬೀಳುತ್ತೆ. ಇಲ್ಲಿ ನೋಡಿ, ಅಲ್ಲಿ ಚಿನ್ಮಯ್ ಏನು ಮಾಡವಳೆ, ಬಲೂನನ್ನು ಮಾತ್ರ ತುದಿ ಹಿಡ್ಕೊಂಡ್ರು ಕೂಡ ಗ್ಲಾಸ್ ಮೇಲಕ್ಕೆ ಅದ್ರ ಜೊತೆಗೇನೆ ಬಂದಿದೆ, ಹೌದಾ? ಏನು ಕಾರಣ? ಗ್ಲಾಸ್ ಹಿಡಿದೇನು ಗ್ಲಾಸ್ ಮೇಲಕ್ಕೈತೆ. ಕಾರಣ ಏನಂದರೆ ಆ ಬಲೂನ್ ಒಳಗಡೆ ಇರೋ ಗಾಳಿ. ಆ ಗಾಳಿ ಏನು ಮಾಡುತ್ತಂದರೆ ಎಲ್ಲ ದಿಕ್ಕಿನಲ್ಲೂ ಒತ್ತಡವನ್ನು ಬೀರ್ತಾ ಇದೆ. ಒಳಗಿನಿಂದ ಹೊರಗೆ ಒತ್ತಡ ಬೀರೋದ್ರಿಂದನೇ ಆ ಗ್ಲಾಸು ಬಿಗಿಯಾಗಿ ಹಿಡಿದಿಟ್ಕೊಂಡಿದೆ ಅಲ್ಲಿ. ಗೊತ್ತಾಯ್ತಾ? ಸೊ ಈ ರೀತಿ ಗಾಳಿಯ ಒತ್ತಡ ನಮ್ಗೆ ಎಷ್ಟೊಂದು ರೀತಿಲಿ ಯೂಸ್ ಆಗುತ್ತೆ ನೋಡಿ. ಗೊತ್ತಾಯ್ತಾ? ಗಾಳಿಗೆ ಒತ್ತಡವಿದೆ ಅನ್ನೋದು ಒಂದು, ಗಾಳಿಯ ಒತ್ತಡ ಮೇಲಿಂದ ಕೆಳಮುಖವಾಗಿ ಒತ್ತಡ ಆಗುತ್ತೆ ಅನ್ನೋದನ್ನು ಬಾಟ್ಲಲ್ಲಿ ಎಕ್ಸ್ಪೆರಿಮೆಂಟಲ್ಲಿ ಕಂಡುಕೊಂಡ್ರಿ. ಈಗ ಗಾಳಿ ಸುತ್ತ ಎಲ್ಲ ಕಡೆಯಿಂದನೂ ಒತ್ತಡ ಬೀರುತ್ತೆ ಅನ್ನೋಕ್ಕೆ ಈ ಒಂದು ಪ್ರಯೋಗ ನಿಮಗೆ ಅರ್ಥ ಆಗುತ್ತೆ, ಹೌದಾ? ಎಲ್ಲ ದಿಕ್ಕಿನಲ್ಲೂ ಒತ್ತಡ ಬೀರ್ತಾ ಇದೆ ಇಲ್ಲಿ ಗ್ಲಾಸ್ನಲ್ಲಿ ಸುತ್ತ, ಹೌದಾ? ಈ ರೀತಿ ಈ ಪ್ರಯೋಗದ ಮೂಲಕ ನಾವು ಏನು ಅರ್ಥ ಮಾಡ್ಕೋಬೋದು? ಗಾಳಿಗೆ ಎಲ್ಲ ಕಡೆಯಿಂದನೂ ಒತ್ತಡ ಬೀರುತ್ತೆ ಗಾಳಿ ಅನ್ನೋದನ್ನು ಕಲ್ತ್ಕೋತೀವಿ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇನ್ನೊಂದು ಪ್ರಯೋಗ ಏನಂತಂದರೆ ಗಾಳಿಯು ಸ್ಥಳಾವಕಾಶವನ್ನು ಆಕ್ರಮಿಸಿಕೊಂಡಿರುತ್ತದೆ ಅನ್ನೋದಕ್ಕೆ ಒಂದು ಪ್ರಯೋಗ. ಫಸ್ಟು ಗ್ಲಾಸ್ ತೋರಿಸಿಲಿ. ಗ್ಲಾಸ್ ಒಳಗಡೆ ಏನಿದೆ? ಏನೂ ಇಲ್ಲ ಅಂತ ಹೇಳಬಾರ್ದು. ಗ್ಲಾಸ್ನಲ್ಲಿ ಗಾಳಿ ಇರುತ್ತೆ. ಆ ಗ್ಲಾಸ್ನಲ್ಲಿ ಗಾಳಿ ಇರುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ, ಪ್ರಯೋಗ ಮಾಡಿ. ಈಗ ಆ ಗ್ಲಾಸನ್ನು ನೀರೊಳಗಡೆ ಮುಳುಗಿಸು. ಸೈಡ್ ಮಾಡೋದನ್ನ ಸ್ವಲ್ಪ ಮುಳುಗಿಸು. ಗ್ಲಾಸ್ ಒಳಗಡೆ ನೀರನ್ನು ತುಂಬ್ತಾ ಹೋಗು. ನೋಡಿ, ಅಲ್ಲೆಲ್ಲ ಗುಳ್ಳೆಗಳು ಬರ್ತಾ ಇದ್ದಾವ. ಆ ಗುಳ್ಳೆಗಳು ಬಂದಾದ್ಮೇಲೆ ಗ್ಲಾಸ್ ಒಳಗಡೆ ನೀರು ಹೋಗ್ತಾ ಇದೆ. ಯಾಕೆ ಹಂಗಾಗಿರ್ಬೋದು? ಗಾಳಿ ಇರೋ ಗ್ಲಾಸ್ ಒಳಗಡೆ ಇರೋ ಗಾಳಿ ಏನಾಗುತ್ತೆ, ಹೊರಗೆ ಹೋಗುತ್ತೆ. ಆಮೇಲೆ ನೀರು ಒಳಗಡೆ ಗ್ಲಾಸಿನೊಳಗಡೆ ತುಂಬಿಕೊಳ್ಳುತ್ತೆ. ಗೊತ್ತಾಯ್ತಾ? ಹಂಗಂದ್ರೆ ಗ್ಲಾಸ್ ಒಳಗಡೆ ಒಂದು ವಸ್ತು ಯಾವುದಿತ್ತು? ಗಾಳಿ. ಆ ಗಾಳಿ ಹೊರಗೆ ಹೋಗಿ ಆದ್ಮೇಲೆ ಏನು ಬರುತ್ತೆ? ಗ್ಲಾಸ್ನೊಳಗಡೆ ನೀರು ಬರುತ್ತೆ. ಆ ಗಾಳಿ ಯಾವುದರ ಮೂಲಕ ಹೊರಗೆ ಹೋಗ್ತಾ ಇದೆ? ನೀರಿನ ಮೂಲಕ ಹೊರಗೆ ಹೋಗ್ತಾಯ್ತಾ? ಮತ್ತು ಗುಳ್ಳೆಗಳ ಮೂಲಕ. ಗುಳ್ಳೆಗಳು ಕಾಣಿಸ್ಲಿಲ್ವಾ ಅಲ್ಲಿ? ಇನ್ನೊಂದು ಸರ್ತಿ ತೋರ್ಸು ನೋಡು. ಗುಳ್ಳೆ ಒಳಗಡೆ ಏನಿರುತ್ತೆ? ಗಾಳಿ. ಗುಳ್ಳೆಗಳ ಮೂಲಕ ಗ್ಲಾಸ್ನಲ್ಲಿರೋ ಗಾಳಿ ಏನಾಗುತ್ತೆ? ಹೊರಗಡೆ ಹೋಗ್ತಾ ಇದೆ. ಗೊತ್ತಾಯ್ತಾ? ಆಮೇಲೆ ನೀರೇನಾಗುತ್ತೆ? ಗ್ಲಾಸಿನ ಒಳಗಡೆ ಹೋಗುತ್ತೆ. ಗೊತ್ತಾಯ್ತಾ? ಇದರ ಮೂಲಕ ನಮ್ಗೆ ಏನು ಅರ್ಥ ಆಯಿತು?
ಗಾಳಿಯು ಸ್ಥಳವನ್ನು ಆಕ್ರಮಿಸಿಕೊಂಡಿರುತ್ತದೆ. ಇಲ್ಲಿ ಯಾವ ಸ್ಥಳವನ್ನು ಆಕ್ರಮಿಸಿಕೊಂಡಿತ್ತು? ಗಾಳಿ ಎಲ್ಲಿತ್ತು? ಎದ್ರೊಳಗಡೆ? ನೀರೊಳಗಡೆ ಗಾಳಿ ಇತ್ತಾ? ಲೋಟದಲ್ಲಿ ಗಾಳಿ ಇತ್ತಾ? ಹಂಗಾರೆ ಲೋಟದಲ್ಲಿ ಸ್ಥಳ ಇತ್ತಾ? ಸ್ಥಳ ಇಲ್ವಾ ಅಲ್ಲಿ? ಮತ್ತು ಹಂಗೆ ಹೇಳ್ತಿದ್ದೀರಾ? ಸ್ಥಳ ಇತ್ತು ತಾನೇ ಅಲ್ಲಿ ಲೋಟದಲ್ಲಿ. ಸ್ಥಳ ಅಂದ್ರೇನು? ಜಾಗ ಇತ್ತೆ ತಾನೇ ಅಲ್ಲಿ. ಆ ಜಾಗದಲ್ಲಿ ಏನು ತುಂಬಿಕೊಂಡಿತ್ತು? ಗಾಳಿ. ಗಾಳಿ ಏನು ಮಾಡುತ್ತೆ? ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಗೊತ್ತಾಯ್ತಾ? ಸ್ಥಳ ಅಂದ್ರೇನು? ಜಾಗ. ಗಾಳಿಯು ಸ್ಥಳ ಅವಕಾಶವನ್ನು ತುಂಬಿಕೊಂಡಿರುತ್ತದೆ. ಗೊತ್ತಾಯ್ತಾ? ಈ ಒಂದು ಪ್ರಯೋಗದ ಮೂಲಕ ನಾವೇನು ಅರ್ಥ ಮಾಡ್ಕೋತಾ ಇದ್ದೀವಿ ಅಂತಂದರೆ, ಗಾಳಿಯು ಸ್ಥಳಾವಕಾಶವನ್ನು ತುಂಬಿಕೊಂಡಿರುತ್ತದೆ. ಇಲ್ಲಿ ಇನ್ನೊಂದು ಪ್ರಯೋಗ ಮಾಡ್ಬೋದು. ಗಾಳಿಯು ಮೇಲ್ಮುಖ ಒತ್ತಡ ಬೀರುತ್ತದೆ ಅನ್ನೋಕ್ಕೆ. ಈ ಗ್ಲಾಸನ್ನು ಹಿಂಗೆ ಅದುಮಿ ಒಳಗೆ, ಮೇಲ್ ಬರುತ್ತೆ ನೋಡೋದು. ಹೌದಾ? ಯಾಕಂದರೆ ಅಲ್ಲಿ ಗಾಳಿಯು ಮೇಲ್ಮುಖ ಒತ್ತಡವನ್ನು ಬೀರ್ತಾ ಇದೆ. ಇದನ್ನು ಇಂಗ್ಲೀಷಲ್ಲಿ ಬಯಾನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಯಾವ ಎಫೆಕ್ಟು? ಬಯಾನ್ಸ್ ಎಫೆಕ್ಟ್. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ?